ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಜ್ ಫುಡ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ವೆಜ್ ಪಲಾವ್ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬಾಸುಮತಿ ಅಕ್ಕಿ ಅಥವಾ ನಾರ್ಮಲ್ ರೈಸು ತೊಗೋಬೋದು. ಸೋನಾ ಮಸೂರಿ ಅಕ್ಕಿ, ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಮತ್ತು ತರಕಾರಿಗಳು ಹುರುಳಿಕಾಯಿ, ಕ್ಯಾರೆಟು, ಎಲೆಕೋಸು, ಆಲೂಗಡ್ಡೆ ತೊಗೊಂಡಿದ್ದೀನಿ. ಬೇಕಾದವ್ರು ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಅವರೆಕಾಳು ಹಾಕಿ ಕೂಡ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಈ ಥರದ್ದು ತೊಗೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಪಲಾವ್ಗೆ ಇವತ್ತು ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಹುರುಳಿಕಾಯಿ ಹೆಚ್ಕೊಂಡಿದ್ದೀನಿ. ಹುರುಳಿಕಾಯಿ ಒಂದು 100 ಗ್ರಾಮ್ ಅಷ್ಟು ಹುರುಳಿಕಾಯಿ, ಆಲೂಗಡ್ಡೆ, ಎಲೆಕೋಸು, ಕ್ಯಾರೆಟು, ಬಟಾಣಿ ಹಾಕೋಬೋದು ಅಥವಾ ಹೂಕೋಸು ಬೇಕಾದರೂ ಹೂಕೋಸು ಹಾಕೋಬೋದು. ಮತ್ತು ರುಬ್ಬೋದಕ್ಕೆ ನನ್ನ ಮಸಾಲೆಗೆ ಇವತ್ತು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ, ಆಮೇಲೆ ಮಸಾಲೆಗೆ ಸ್ವಲ್ಪ ಚಕ್ಕೆ ಮತ್ತು ಕಲ್ಲು ಹೂವು, ಏಲಕ್ಕಿ, ಮೊಗ್ಗು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ. ಈಗ ಇದನ್ನೆಲ್ಲ ರುಬ್ಕೊಂಬಿಡೋಣ. ಮಸಾಲೆಗೆ ಇಟ್ಟಿದ್ದಂಥ ಐಟಮ್ನೆಲ್ಲ ನಾವೀಗ ರುಬ್ಕೊಂಬಿಡೋಣ. ಈಗ ನಾವು ಒಂದು ಪ್ಯಾನ್ಗೆ ಒಂದು 8ರಿಂದ 10 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈ ಮಸಾಲೆ ಐಟಮ್ನ ಸೇರಿಸ್ಕೊಳ್ಳೋಣ. ಪಲಾವು, ಚಕ್ಕೆ, ಏಲಕ್ಕಿ, ಕಲ್ಲು ಹೂವು ಹಾಗೂ ಲವಂಗನ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ನಾನು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರುವಾಗ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಇದಕ್ಕೆ ನಾವು ಮಸಾಲೆನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ನೀಟಾಗಿ. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ತರಕಾರಿನ ಸೇರಿಸ್ಕೊಳ್ಳೋಣ. ತರಕಾರಿ ಸ್ವಲ್ಪ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಬಟಾಣಿ ಹಾಕಿದ್ರೂ ತುಂಬ ರುಚಿಯಾಗಿರುತ್ತೆ. ನಾನು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು. ಸೊ ನಾನು ಇವತ್ತು 4 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. ಸೊ ಈ ಅಕ್ಕಿನ ಈಗ ಆ ತರಕಾರಿ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ಅಕ್ಕಿನ ಸೇರಿಸ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಉದುರುದ್ರಾಗಿ ಬೇಕಂದರೆ 1ಕ್ಕೆ 1 ಮುಕ್ಕಾಲಷ್ಟು ಹಾಕೋಬೋದು, ಅಥವಾ ಸ್ವಲ್ಪ ಮೆತ್ತಗೆ ಬೇಕಂದರೆ 2 ಲೋಟ. ಬಾಸ್ಮತಿ ಅಕ್ಕಿಗೆ ತುಂಬ ನೀರು ಹಾಕೋರು ತುಂಬ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ. ಟೊಮೆಟೊನೂ ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ ಈಗ ಉಪ್ಪು ಮತ್ತು ಗರಂ ಮಸಾಲೆ ಅದನ್ನೆಲ್ಲ ಸೇರಿಸೋಣ. ನನಗೆ ಯಾಕೋ ಅದು ಪ್ಯಾನು ಚಿಕ್ಕದು ಅನಿಸ್ತು, ಅದಕ್ಕೆ ನಾನೀಗ ದೊಡ್ಡದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ದೊಡ್ಡ ಕುಕ್ಕರ್ಗೆ. ಸೊ ಈಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಗರಂ ಮಸಾಲೆನ ಆ್ಯಡ್ ಮಾಡೋಣ. ಇದನ್ನು ಈಗ 2ರಿಂದ 3 ವಿಷಲ್ ಬರೋವರೆಗೂ ಕುಗ್ಗಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಪಲಾವ್ ಹೇಗಾಗಿದೆ ಅಂತ ನೋಡಿ. ಇದೆಲ್ಲ ನೀಟಾಗಿ ಆಗಿದೆ. ಸ್ವಲ್ಪ ಉದುರು ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಇಟ್ಕೋಬೋದು. ನಮ್ಮ ಇವತ್ತಿನ ವೆಜಿಟೇಬಲ್ ಪಲಾವ್ ಸರ್ವ್ ಮಾಡೋಕ್ಕೆ ತಯಾರಾಗಿದೆ. ಈಗ ರಾಯ್ತಕ್ಕೆ ಸಣ್ಣದಾಗಿ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ ಮತ್ತು ಒಗ್ಗರಣೆನೂ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆನ ಸೇರಿಸೋಣ. ಆಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೊಂಬಿಡೋಣ. ವೆಜ್ ಪಲಾವ್ ಜೊತೆ ರಾಯ್ತಾ ಮೊಸರು ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಇವತ್ತು ಸ್ವಲ್ಪ ಮೊಸರಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ.